ಎಲ್ಲೋ ದೇವರು ಕಾಣಕತ್ತಿಲ್ಲಲ್ಲ. ಎಲ್ಲೋ ಕರೇನ ಮನೆಗಿರೋದು ಗೊತ್ತಲ್ಲ, ಬರೀ ತಿರುಗಾಡ್ತಾರೆ. ಅಲ್ಲಿ ಬರಕತ್ತಾರ. ಏನು ಇಷ್ಟೊತ್ತು ಹೋಗ್ಯಾರ. ಸಂಘದ್ದು ದುಡ್ಡು ಕಟ್ಟಿ ಅಂತ 1-2 ತಿಂಗಳಾದ್ಮೇಲೆ ಲೋನ್ ಕೊಡ್ತಾನೆ ಅಂತ ಅಂದರು. ಅಲ್ಲಿ ಯಾವುದೋ ಒಂದು ಕೆಲಸ ಹುಡ್ಕೊಂಡು ಹೋಗ್ತಾನೆ ಅಂತಾರೆ. ಏನು ಕೆಲಸ ಹುಡ್ಕೊಂಡಿದ್ದೆಲ್ಲ ಬರೀ ಕುಡಿಯೋಕೆ ಇಡ್ತಾರೆ, ಏನೋ ಒಂದು ಗೊತ್ತಿಲ್ಲ. ಯಾಕಲೇ ಹೊರಗೆ ನಿಂತ್ಬಿಟ್ಟಿಯಲ್ಲ? ಎಲ್ಲೋಗಿದ್ರೆ ಎಷ್ಟೊತ್ತಾಯ್ತು? ಬೆಳಗ್ಗಿಂದನೂ ಮನೆಗೆ ಏನಿಲ್ಲ. ಆ ಲೋನ್ ತೆಗ್ಸ್ಕೋಬೇಕು, ಸಂಘಕ್ಕೆ ಸೇರಂತಂದೇಳಿ ಸೇರಿಸಿದ್ರಿ. ಈಗ ವಾರ ಇಷ್ಟು ಉಳಿತಾಯ ತಗೋತೀವಿ, ಮತ್ತು ಲೋನ್ ತೆಗ್ಸೋಣಕ್ಕೆ ಹೇಳಿ ನೀವು ಅಡ್ಡಾಡಿದ್ರೆ ಹೆಂಗ್ರಿ? ಅಯ್ಯ, ನಾನೇನು ಸುಮ್ಮನೆ ಅಡ್ಡಾಡಕ್ಕೆ ಹೋಗಿಲ್ಲ. ಮತ್ತೆ ಅಲ್ಲಿವ್ರಿಗಾದ್ರೂ ಮನೆ ಕುಂತ್ರೆ ಅದಕ್ಕೂ ಬೈತಿ. ಅಲ್ಲಿವ್ರಿಗೆ ಒಂದು ಕೆಲಸ ನೋಡ್ಕೊಂಡ್ರೆ ತಂದು ಹೋಗಿದ್ದೆ. ನೋಡಿಲ್ಲಿ 200 ರೂಪಾಯಿ ದುಡ್ಕೊಂಬಂದನು ಇವತ್ತು. ನಿಜ ಹೇಳ್ರಿ. ಮತ್ತೆ ಇಲ್ಲಿ ಯಾರ ಹತ್ರ ಇಸ್ಕೊಂಬಂದ್ರಿ? ಮತ್ತೆ ಸಾಲಾಗಿಲ್ಲ ಅಂದ್ಕೊಂಬಂದು ಮತ್ತೆ ದುಡ್ದಾನೆ ಅಂತ ಕೊಟ್ರು ನೋಡ್ರಿ. ಮತ್ತೆ ಆ ಸಾಲ ನನಗೂ ಸಂಬಂಧನೇ ಇಲ್ಲ. ಅಯ್ಯ ಇಲ್ಲ ಮಾರಯ್ಯ, ನಾನು ಕಷ್ಟಪಟ್ಟು ಇಸ್ಕೊಂಬಂದನಿ. ನೀ ನೋಡಿದ್ರೆ ಹಿಂಗಂತೀಯಲ್ಲ. ಅಲ್ಲ, ಬೇರೆ ಸಾಲ ಇಸ್ಕೊಂಬಂದು ಮನೆಗೆ ಎಷ್ಟು ದಿನ ಅಂತ ಕೊಡೋಕೆ ದುಡ್ಡು? ಅಯ್ಯ, ನಿಂದು ಒಳ್ಳೆ ಕತಿ ಆಯ್ತು. ಹೋಗಿ ತೆಗ್ದಿಡು. ಹೌದಾ? ನಿಜವಾಗ್ಲು ರೀ, ನನಗೆ ಇಷ್ಟು ಖುಷಿ ಆಗುತ್ತೆ ಗೊತ್ತಾ? ಮತ್ತೆ ಇಷ್ಟು ದಿನ ನನ್ನ ಹೆಂಡತಿಗೆ ಅರ್ಥ ಮಾಡ್ದಂಗೆ ಭಾಳ ನೋವು ಕೊಟ್ಬಿಟ್ಟೆ. ಇನ್ಮೇಲಾದರೂ ಬದಲಾಗೋಣ ಅಂದು ಕಷ್ಟಪಟ್ಟು ದುಡಿಯೋಕೆ ಹೋಗಿ ನೀ ನೋಡಿದ್ರೆ ಇನ್ನೂ ಅನುಮಾನ ಪಡ್ತಿ. ಏನು ಗಾಡಿ ಸೌಂಡಪ್ಪ, ಈ ರೋಡ್ಗೆ ಮೈನ ಮಾಡ್ಬೇಡ ಬಿಡಲೆ. ನಾನು ಕಷ್ಟಪಟ್ಟು ನಾನು ಆಟೋ ತಗೊಂಡು ಎಲ್ಲ ಓಡಿಸ್ತಾನಲ್ಲ, ಒಂದು ಆರಾಮ್ ಒಂದು ಸುತ್ತಮುತ್ತ ರೋಡ್ ಇರ್ಬಾರ್ದು, ಏನಿರ್ಬೋದು, ನಮ್ದೊಂದು ಸಲ ಮನೆ ಇರಬೇಕು. ಆರಾಮ್, ಏನು ಗಲಾಟೆ ಇರ್ಬಾರ್ದು. ಅಂತಲ್ಲೋಗಿ ಮನೆ ಕಟ್ಸೋಣಂತೆ. ನೀವು ಹಿಂಗಾಗಿರ್ರಿ, ಬದಲಾಗಕ್ಕೆ ಹೋಗ್ಬೇಡಿ. ಮತ್ತು ಆ ಕುಡುಕರು ಇರ್ತಾರಲ್ಲ, ಅಂಥವ್ರ ಸಹವಾಸನ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಅಂಥವ್ರ ಕೈ ಬಿಡ್ರಿ ಅವ್ರನ್ನ. ಇಲ್ಲಪ್ಪ, ನಾನು ಅದಕ್ಕೆ ಅಂತ ಜೊತೆಗೆ ಅಡ್ಡಾಡ್ತಾ ಇಲ್ಲ ನೋಡಿ. ಈಗ ಹೌದು, ಏನು ಕೆಲಸ ಮಾಡಿದ್ರಿ? ದುಡ್ಡು ತಗ ಮೊದಲು. ಏನಿಲ್ಲ, ಅಲ್ಲಿ ಇದ್ರ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಕ್ಕಿ ಪಕ್ಕದ ಅಂಗಡಿಲ್ಲ, ಬರೀ ಅಕ್ಕಿ ಅಷ್ಟ ಮಾರ್ತಾರೆ ನೋಡು, ಚೀಲ ದುಡ್ಡು ಪಾಕಿಟ್ಟು ಅಂತಲ್ಲೇ ಕೆಲಸದವ್ರು ಇದ್ರು ಅಂತ ಬಿಟ್ಟದ್ದಂತೆ. ಅದಕ್ಕೆ ಏನಿಲ್ಲ, ಆ ಅಕ್ಕಿ ಪಾಕಿಟ್ ಅಂದ್ರೆ ದಿನಾನು ಲಾರಿಯಾಗ ಹಾಕ್ಕೊಂಡ್ಬಿಡ್ತಾರಂತೆ. ಅವ್ನು ಇಳಿಸ್ಬೇಕಂತೆ ಇಷ್ಟಿಷ್ಟು ಅಂತಂದು, ಇಷ್ಟಿಷ್ಟು ಚೀಲಕ್ಕೆ ಇಷ್ಟಿಷ್ಟು ಅಂದು ಕೊಡ್ತಾರಂತೆ. ಒಟ್ಟು ದಿನ ಇಷ್ಟಿಷ್ಟು ಅಂತ ದುಡ್ಡು ಅಂದಿಲ್ಲ. ಆ ಚೀಲ ಲಾರಿಯಾಗಿಂದ ಅನ್ಲೋಡ್ ಮಾಡಿ ಇದಕ್ಕೆ ಗೋಡನ್ ಐತಲ್ಲ, ಗೋಡನಿಗೆ ಇಡ್ಬೇಕು. ವಜ್ಜಿ ಆಗತ್ತಿನ ಕೆಲಸ ಹಂಗಾದ್ರೆ. ಅವು ಎಷ್ಟಿರ್ತಾವೆ? ದೊಡ್ಡ ಪ್ಯಾಕೆಟ್ ಅಂದ್ರೆ ಒಂದು 25-26 kg ಇರ್ತಾವೆ. ವಜ್ಜಿ ಆಗತ್ತಂದ್ರೆ ಮತ್ತೆ ಇನ್ನೇನು ಮಾಡ್ಬೇಕಾ? ನಮ್ಗೆ ಅಂಥ ಕೆಲಸ ಬಿಟ್ಟು ಇನ್ನೇನು ಸಿಗ್ತವೆ ಹೇಳು? ಏನಾಗಲ್ಲ. ಮತ್ತೆ ಆಟೋ ತಗೊಂಡು ಆಟೋಕ್ಕೆ ಮತ್ತೆ ಎಲ್ಲ ಸಾಲ ಲೋನ್ ಕೊಡೋವರೆಗೂ ಸಂಘದಾಗ ಮತ್ತೆ ಇದೇ ಕೆಲಸ ಮಾಡ್ಕೊಂತ ಏನು ಮಾಡೋಕ್ಕಾಗಲ್ಲ. ಸರಿ, ನನಗೆ ಹೊಟ್ಟೆ ಸತಿ ಊಟಕ್ಕೆ ನೀಡ್ಬಾ. ನನ್ನಿಂದ ಡಬ್ಬಿ ಕಟ್ಬಿಡು ನನಗೆ. ಮತ್ತು ಅಲ್ಲೆಲ್ಲಿ 30-40 ರೂಪಾಯಿ ಕೊಟ್ಟು ಊಟ ಮಾಡಿ ಖರ್ಚು ಮಾಡಲಿ, ಮನೆಯಿಂದನ ಕಟ್ಟು ಏನಿರ್ತೈತೆ ಅದನ್ನ ಉಂಡ್ಬಿಡ್ತೇನೆ. ನೀವು ಇಷ್ಟು ಕಷ್ಟಪಟ್ಟು ದುಡಿತೀರ ಅಂದ್ರೆ ನಾನು ಅಂತ ಯಾಕೆ ಮಾಡ್ಯಾರಿ? ನಾನು ಹೆಂಗಿದ್ರು ಬೇಕಾದಂಗೆ ಒಂದು 2 ಮನೆ ಕೆಲಸಕ್ಕೆ ಹೋಗ್ತಾನೆ. ಜೋಳ ಒಂದು ಸ್ವಲ್ಪ ಜೋಳ ಒಂದು 5-10 kg ತಂದು ಇಟ್ಕೊಂಡು ಬಿಸಿ ಬಿಸಿ ರೊಟ್ಟಿನ ಮಾಡಿ ಕಟ್ತಾನಂತಗರಿ. ನೀವು ಪಾಪ ಚೀಲ ಹೊರೋದಂತೀರ, ಶಕ್ತಿ ಆದ್ರೂ ಬೇಕಲ್ಲ. ಬನ್ನಾಗಿನ ಅದೇ ತಿಂದ್ರೆ ಎಲ್ಲಿ ಬರ್ತೈತಿ? ಬಿಸಿ ರೊಟ್ಟಿ ಮಾಡಿಬಿಡಂತೆ, ರೊಟ್ಟಿ ಒಯ್ದುಬಿಡುವಂತ್ರಿ. ಹಂಗೆ ಮಾಡುವಂತಾಗ ನಾನು ಕೈಕಾಲು ಮುಖ ತೊಗೊಂಬರಿ. ಅಷ್ಟೊತ್ತಿಗೆ ಊಟಕ್ಕೆ ನೀಡ್ಬಾ, ಒಟ್ಟು ಬರೋಬ್ಬರಿ ಎಸ್ತೈತಿ. ಯಪ್ಪ ದೇವ್ರೆ, ನನ್ನ ಗಂಡು ಇಷ್ಟು ಬೇಗ ನಂದು ನನಗೆ ಕಂಡದ್ದೇ ಇಲ್ಲ. ಅಲ್ಲ, ಬೇಗ ಅಂತಂದ್ರೆ ಏನು, ನನಗೆಲ್ಲ ಅನುಭವಿಸ್ ಸಾಕಾಗ್ಬಿಟ್ಟೈತಿ. ನನ್ನ ಗಂಡು ಆಗೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದ್ರಾಗ ಇಷ್ಟು ಬದಲಾಗ್ಯಾರ. ನನಗಂತೂ ಭಾಳ ಖುಷಿ ಆಗ್ತೈತಿ. ದೇವ್ರೆ, ನನ್ನ ಗಂಡು ಹಿಂಗೆ ಇರಂಗಪ್ಪ, ಯಾವತ್ತೂ ಬದಲಾಗ್ಬಾರ್ದು ನೋಡು. ಪಾಪ ಹೊಟ್ಟಸ್ತೈತೆ ಅಂತಾರೆ. ಸಾಂಬಾರೆಲ್ಲ ಆರ್ಬಿಟ್ಟು ಬಿಸಿಯಾರ ಮಾಡಂತೇಳಿ ಇಷ್ಟು ದಿನ ಅಂದ್ರೆ ಸುಮ್ಮನೆ ಅಲ್ಲಿ ಅತ್ತಾಗ ಅಡ್ಡಾಡ್ತಿದ್ರಲ್ಲ. ಬಿಸಿದಾದ್ರೇನು ಸಣ್ಣದಾದ್ರೇನು ಯಾವ್ದೊಂದು ನೀಡಿದ್ರ ತಂದ್ಕೊಂಡಿದ್ದೆ. ಪಾಪಿಗೆ ದುಡ್ಡಕ್ಕೆ ಹೋಗಾರಲ್ಲ, ಎಲ್ಲ ಬಿಸಿ ಬಿಸಿದೇ ಇರ್ಬೇಕಂತ ಅವ್ರ ಮಕ್ಕ ತೊಗೊಂಡು ಬರೋದ್ರಾಗ ಸಾಂಬಾರು ಬಿಸಿ ಇಡ್ತೀನಿ. ಒಂದು 4 ಕಸಕಾಯಿ ಹೊಡೆದ್ಬಿಡ್ತೇನೆ ಅಂಚಿನಾಗ. ಚೆನ್ನಾಗಲ್ಲ ಸಾಂಬಾರು ಜೊತೆ. ನನಗೆ ಇವತ್ತು ನನ್ನ ಗಂಡ ನನ್ನ ಕಡೆ ದುಡ್ಡು ಕೊಟ್ಟ ಅನ್ನೋದಕ್ಕೆ ಅಷ್ಟು ಖುಷಿ ಆಗಕತ್ತಿಲ್ಲ. ಆದ್ರೆ ಅವರು ಇಷ್ಟು ದುಡ್ಕೊಂಬಂದ್ರು ಒಂದು ಸ್ವಲ್ಪನೂ ಕುಡಿಲಿಲ್ದಂಗೆ ಮನೆ ಕರೆಕ್ಟಾಗಿ ಬರಲ್ಲ. ಅದಕ್ಕೆ ನನಗೆ ಖುಷಿ ಆಗಕತ್ತಿರೋದು. ಒಂದು 10 ರೂಪಾಯಿ ದುಡಿಲಿ, 20 ರೂಪಾಯಿ ದುಡಿಲಿ, ಮನೆ ಕರೆಕ್ಟಾಗಿ ಬಂದರೆ ಏನಾಗಲ್ಲ. 1000 ರೂಪಾಯಿ ದುಡಿದ್ರೂ 50 ರೂಪಾಯಿ ಕಂಬರ್ತಾರಲ್ಲ, ಸಿಟ್ಟು ಬಂದ್ಬಿಡ್ತೈತಿ. ಮಳಿಗೆ ನಡ್ಕೊಂಡತ್ತೇನ ಮಧ್ಯಾಹ್ನ ನೋಡಿದ್ರೆ ಎಂಥ ಬಿಸಿಲಿತ್ತಂದು ನಾನು ನೋಡಿದ್ರೆ ಇವತ್ತು ಛತ್ರಿನೂ ತಂದಲ್ಲ, ಏನಿಲ್ಲ. ಎಂಥ ಮಳೆ ಬರಕತ್ತಲ್ಲ. ನನ್ನ ಸೀರೆಲ್ಲ ತೊಯ್ಬಿಡ್ತು ನಡಿ. ಅಯ್ಯೋ, ನೀರು ಹೆಂಗೆ ನಿಂತ್ಬಿಟ್ಟವಲ್ಲ. ಆ ಕಡೆ ದಾಟಿ ಹೋಗೋದು ಹೆಂಗೆ ನಾನು? ನೋಡು, ಇಷ್ಟಕ್ಕೊಂದು ನೀರು ನಿಂತ್ಬಿಟ್ಟವು. ಸ್ವಲ್ಪ ಹೊತ್ತಾಗ ಸ್ವಲ್ಪ ನೆಲ ಗಟ್ಟಿದ್ದೈತಿ. ಅಲ್ಲೇನು ನೀರೇನು ನಿಂತಿಲ್ಲ. ಇನ್ನು ಸ್ವಲ್ಪ ಹೊತ್ತಾಗ ಅಲ್ಲಿ ಇರ್ತವೆ. ಮತ್ತು ನಾನು ಆ ಕಡೆ ಹೋಗೋಕ್ಕಾಗಂಗಿಲ್ಲ. ಹೋಗ್ಬಿಡ್ತೀನಂತ. ಯಪ್ಪ, ಇಷ್ಟಕ್ಕೊಂದು ನೀರು ನಿಂತ್ಬಿಟ್ಟವಲ್ಲ. ಅಲ್ಲ, ಇಷ್ಟು ಮಳೆ ಬರುತ್ತೆ ಇಲ್ಲಿ. ಆ ಕಡೆ ನೋಡಿದ್ರೆ ಒಂದಿಟ್ಟು ಮಳೆನ ಬಂದಿಲ್ಲ. ಅದೇನು ಮಳೆನೋ.
ಅಲ್ಲಿದ್ದ ಮಳೆ ಇಲ್ಲಿರಲ್ಲ, ಇಲ್ಲಿದ್ದ ಮಳೆ ಅಲ್ಲಿರಲ್ಲ. ಯಪ್ಪ ಮಲ್ಕಾಸ್ಕೊ ಹೋಗ್ಬೇಕು. ಕಾಲು ಜಾರು ಬಿದ್ದನಂಗಿತ್ತು. ನೋಡೋಕ್ಕೂ ಯಾರೂ ಇಲ್ಲ, ಎಬ್ಸೋಕ್ಕೂ ಯಾರು ಇರಲಿಲ್ಲ. ಒಂದು ಹುಳಾರ ಅಡ್ಡಾಡ್ತವೆ ನೋಡಿಲ್ಲಿ. ನಾನು ಇವತ್ತು ಹೊರಗೆ ಬರಬಾರ್ದಾಗಿತ್ತು. ಸುಡ ಬಿಸಿಲೈತು ಬಿಡು, ಮಳೆಯಲ್ಲಿ ಬರ್ಬೇಕು ಅಂತ ಬಂದದ್ದು ತಾತು. ಅಯ್ಯಯ್ಯ ಕಾಲು ಸಿಕ್ಕೊಂಡ್ಬಿಡ್ತಲ್ಲ. ತೋತು ಕಾಲು ಸಿಕ್ಕಂತಂದು ಜೋರಾಗಿ ಬಿಟ್ಟೆ, ಚಪ್ಪಲ ಕಿತ್ಕೊಂಡೋದು. ಯಾಕೆ ಇವತ್ತು ನನ್ನ ಹೆಸರನ್ನ ಸರಿ ಇಲ್ಲ. ಅಯ್ಯಯ್ಯೋ ದೇವ್ರೇ ಯಪ್ಪ, ಹೆಂಗ ಆ ಕಡೆಯಿಂದ ದಾಟಿ ಇಲ್ಲಿ ಬಂದೆ. ಇಲ್ಲಿನೂ ಕೆಸರು ಹಂಗೈತಿ. ಹೆಂಗಾರ ನೀರಾಗ ನಡೆಯಬೇಕು ಅಲ್ಬೇಕು. ಇಂಥದ್ರಾಗ ಇದು ನೋಡಿದ ನೆಲನೂ ಗಟ್ಟಿ, ಇತ್ತಾಗ ಹಸಿನೂ ಇಲ್ಲ, ಇದನ್ನೆಲ್ಲ ಕಾಲಿಟ್ಟು ಹಂಗ ಜರ್ಬಿಡ್ತಾವು. ಏನು ಮಾಡ್ಕೊತ ಹೆಂಗ ಮೇಲೆ ಕಾಸ್ಕೋವನ್ ಒಂದೊಂದು ಇಟ್ಕಂತೆ. ಅಯ್ಯ ಸೀರೆಲ್ಲ ಕೆಸರು ಹೋಗುತ್ತ. ಏನು ಮಾಡಲಿ, ನೀನು ಸೀರೆ ನೋಡ್ರಿ, ಮುಂದೆಲ್ಲ ನೋಡ್ಲೆ. ಮನೆಗೆ ಹೋದ್ಮೇಲೆ ಹೋಗ್ದು ಹಾಕಿದ್ರಾತ. ಈ ಕಡೆ ಬರಬಾರ್ದಾಗಿತ್ತವ. ನಾನು ಯಾಕಾರ ಬನ್ನೇನ ಮನೆಗೆ ಎಲ್ಲೆಲ್ಲಿ ಸೋರಕತ್ತೈತೇನ. ನಾನು ಏನೋ ಸಂಗದ್ದು ದುಡ್ಡು ಕಟ್ಟು ಹೋದ್ರ ತಂದು ಈ ಕಡೆಯಿಂದ ಹತ್ರಕತ್ತಂದು ಬಂದ್ರೆ ಇಲ್ಲೇ ಬೇರೆ ಸಿಕ್ಕೊಂಬಿಟ್ನಲ್ಲ ನಾನು ಬೇಕಿ. ಅಲ್ಲ ಇಷ್ಟು ಮಟ್ಟಿಗೆ ಬಂದತ್ತಂದ್ರೆ ಈ ವರ್ಷದಾಗ ಅಂದ್ರೆ 50 ವರ್ಷ ಜೋರು ಬಂದಿರೋದು ಮಳೆ. ಏನೋ ನೀರಲ್ಲಿ ಹೆಂಗೆ ಹರ್ಕೊಂಡು ಹೋಗೋದು. ಅಯ್ಯೋ ಹೋಗುತ್ತಾ, ಚಪ್ಪಲಲ್ಲೇ ಬಿಟ್ಟು ಬಂದೆ. ಹೋಗ್ಬಿಡು, ನಾನು ಸರಿಯಾಗಿ ಹೊರ ಬಂದಾಗಕ್ಕಿಂತೇನೆ. ಈಗ ಮತ್ತು ನಾನು ಚಪ್ಪಲ್ ಹಾಕೊಂಬರಕೊಂಡು ಹೋದ್ರೆ ಮತ್ತೆ ಇಲ್ಲ ಹಳ್ಳೆಲ್ಲ ತುಂಬಿದ್ರೆ ಮತ್ತು ನಾನು ಆ ಕಡೆ ಹೋಗೋಕ್ಕಾಗಲ್ಲ, ಏನಾಗಲ್ಲ. ಮತ್ತು ಸುತ್ತರ್ದು ಯಾರೋ ಕೊರೆಯವ ಪ್ಲೇಸಿಂದ ಹೋದ್ರೆ 5 ನಿಮಿಷಕ್ಕೆ ಹೋಗುವ, ಸುತ್ತರ್ದಾದ್ರೆ 20 ನಿಮಿಷ ಬೇಕು ಹೋಗಕ್ಕೆ. ನಾನೇನು ಕಟ್ಟಿಗೆ ಸಿಗ್ತಾ ಬಂದತ್ತಾಗ ಆಸಂದ ಆ ಕಡೆ ಹೋದ್ರೆ ಕಾಟಿ ಸಿಗಲ್ಲ. ಆಯ್ತಾಗ ನಾನು ಸಿಕ್ಕಾಕೊಂಡು ನಡಿ. ಅಪ್ಪ ಓದ್ತು ನಂತೇಳಿ. ಜೈ ಕಣ್ಣು ಕಾಣ್ದವಿಲ್ಲ ನಿನಗೆ? ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡ್ಬರ್ತೀಯ, ಹಂಗೆ ಬಂದು ಹೊಡಿತೀಯಲ್ಲ. ಯಾಕೆ ಲಗಿದ್ದಿ? ದೇವರು ಕಣ್ಣು ನನಗೆ ಇಷ್ಟ ಕೊಟ್ಟಾನೆ, ನಿನಗೆ ಕೊಟ್ಟಾನೆ. ಏನು ಇದೇ ವಯಸ್ಸಿಗೆ ಕಣ್ಣೇನ್ರ ಗರ್ಕೊಂಡು ಹೋದ್ವಲ್ಲ. ಮಾತಾಡೋದು ನೋಡು. ನನಗಂತೂ ಕಣ್ಣು ಕಾಣಾಗ್ತದಲ್ಲ, ನಿನಗೇನಾಗಿತ್ತು? ನೀನು ಎತ್ತ ನೋಡ್ಕೊಂಬರ್ತೀಯಲ್ಲ. ಜಾಸ್ತಿ ಮಾತಾಡಬೇಡ, ಮತ್ತೆ ಇಕ್ಕರಿಸೇ ಬಿಡ್ತಾನೆ. ಮೊದಲ ಸಿಟ್ಟು ಬಂದಿರೋದು ಅದೊಂದು. ಈ ಕೆಸರಾಗ ಮನೆ ಇಷ್ಟೊತ್ತಿಗೆಲ್ಲ ಮನೆ ಮುಟ್ತಿದ್ದೆ. ನಿನ್ನ ಜೊತೆ ಜಗಳ ಮಾಡ್ಕೊಂತ ನಿಂದಿರಲಿಲ್ಲ ಅಂದ್ರೆ ಸರ್ಕಾರ ದಾರಿ ಬಿಡ ಹೋಗು. ನಿನ್ನೆ ಯಾರು ಬೇಡ ಅಂದ್ರು. ಏನವ ಈಕೆ ಜೊತೆಗೆ ಏನು ತಡ್ಕೊಂಡು ಕಾಯ್ಕೊಂತ ಕುಂತಾರೆ ಇಲ್ಲಿ. ಏನು ದೊಡ್ಡ ಮಹಾರಾಕಿ. ಮಳೆ ಬರಲಿ ಅಂದಿತ್ತು, ಇನ್ನೂ ಮಳೆ ಬರಾಕತ್ತೈತಿ. ನನ್ನ ಚೀಲ ಹಸಿಗೆ ತಂದು ಉಳ್ಕೊಂಡು ಬಾ ನೀನು. ಕಾಲ್ ಯವ್ವಾ ಯಪ್ಪ ಓತಾನಂತೇಳಿ. ಯಪ್ಪ ಲೇ ನಾಯಿ ಅಂತಿಕೆ ಬೇಕಂತ ಕಾಲಾಡಿ ಕೊಟ್ಟಿಯಲ್ಲ ನೀನು. ಬೇಕಂತ ನಾನು ಬೀಳ್ಬೇಕಂತ ಹಿಂಗೆ ಮಾಡಿದ್ರೆ ನೀನು. ಬೇಕಂತ ಮಾಡ್ತೇನೆ. ಬೀಸಂಗಿದ್ದು ನೀನು ಒಬ್ಬಕ್ಕೆ ಬೀಳ್ತಿದ್ದೆ. ಬೇಕಂತ ಮಾಡಿದ್ರೆ ನಾನು ಯಾಕೆ ಬೀಳ್ತಿದ್ದೆ? ನಿಂದೊಳಕತಿ ಹೋಗತ್ತಾಗ. ಗಿರ್ಜಿ ನಾನು ಬಿದ್ದು ಸೊಂಟು ಹೋಗ್ತಂದು ಒದ್ದಾಡಕತ್ತೇನೆ. ನಿಂಗೆ ನಗಂಗಾಗೈತೇನು? ಈಗ ಜಾಡ್ಸಿ ಒದ್ನೆಂದು ನೋಡು, ಹಳದಾಗ ತಿಳ್ಕೊಂಡು ಹೋಗ್ಬಿಡು. ಅದಕ್ಕಲ್ಲ ಒದ್ದಿವಂತ ಬೇಕಿದ್ರೆ ನಿನ್ನ ಕಣ್ಣಾಗ ಅದು ಹೊಡೆದು ಬಿದ್ದರೂ ಸೇಮ ನೆರಳೆ ಹಣ್ಣು ಇಟ್ಟಂಗಾಗೈತೆ ನೋಡವ. ಮಾಡ್ತಂತ ಹೇಳಿ ನಿನಗೆ ಬಿಡಿಸಬಿಟ್ರೆ ಬೇಯಿಸಿ ಮತ್ತೆ ನನಗೆ ಇದು ಮಾಡ್ತೀಯ? ನೀವು ಓಡಕ್ಕನವ ನಾನಂತ್ರ. ಅದು ಗಿರ್ಜಿ ಬಿದ್ದಿಲ್ಲ, ಹೆಂಗೆ ಬಿದ್ದಿ ಗೊತ್ತಾ? ಬಿಡಿಸಬಿಟ್ರೆ ಬೇಯಿಸಿ ಹಲ್ಕೆ ಸಿಗ್ತೀಯಾ ನಿಂತ್ಕೊಂಡು? ಗಿರ್ಜಿ ಅಂತ ಒದ್ದಿಯಲ್ಲೇ. ಮತ್ತು ನಾನೇನೋ ಗೊತ್ತಿಲ್ಲದಂಗೆ ಆಗೈತಾನೆ ಬಿಡೋದು. ಸುಮ್ಮನೆ ಇದ್ರೆ ಮತ್ತೆ ನೆರಳೆಣ್ಣಾಗೈತಿ, ಕಣ್ಣು ಹಂಗಾಗೈತಿ ಹಿಂಗಾಗೈತೆ ಅಂದು ಕಿಸ್ಕೊಂತಂದಿರ್ತೀಯ. ಸುಮ್ಮನೆ ಹೋಗೋದು ಬಿಟ್ಟು ನಿನ್ನ ಮಕ್ಕ ಹೆಂಗೈತೆ ನೋಡಿ. ಈಗ ಗಿರ್ಜಿ ಸಾರಿಲೆ ಎಬ್ಬಸ್ಬಾರ್ಲೆ. ಬೆನ್ನು ಹಿಡ್ಕೊಂಡಾಗೈತಿ, ಎಬ್ಬಸ್ಲೆ. ಹಂಗೆ ಬಾ ದಾರಿಗೆ ಕೊಡು ಕೈ. ನಾನು ಬೇತೀನಿ ನೇಜಾಗಿ ಏನೋ ಮಾಡಿರ್ತಿಲ್ಲ ನೀನು ಇವತ್ತು. ನಾನು ಕಾಲು ಜಾರ ಯಪ್ಪ ನಿನ್ನ ಎಬ್ಸಕ್ಕೆ ಹೋಗಿ ನಾನು ಇದ್ನಲ್ಲೇ. ಇವಾಗಿದ್ದಿ ಬಿಡಬೇಡಲ್ಲ, ಕೈ ಸ್ವಲ್ಪ ತಡಿ ನಿಂದಿರ್ತೇನೆ. ಜೈ ಹೆಂಗೆ ಬಿದ್ವವ? ಆ ಕಡೆ ಹೋಗ್ಬೇಡಲೆ, ಸುಮ್ಮನೆ ಯಾಕೆ ಹೋಗಿ. ದೂರ ಆದ್ರೂ ಪರವಾಗಿ ಹಿಂಗೆ ಸುತ್ತರ್ಕೊಂಡು ಹೋಗ್ಬಾ. ನಿಜವಾಗ್ಲೂ ಆಗ್ಲೇ ನಾನು ಕಾಲು ಜಾರಿ. ಈಗ ನೋಡಿ ಇನ್ನೂ ನೀರು ಭಾಳ ಆದವು. ಬಾ ಹಿಂಗೆ ಸುತ್ಕೊಂಡು ಹೋಗ್ಬಾ. ಹೌದಾ? ಹೋಗಿ ಬಿಡತ್ತ. ಇಲ್ಲೇ ಹೋಗಿ, ದೂರ ಆದ್ರೂ ಪರವಾಗಿಲ್ಲ. ಮತ್ತು ಇಲ್ಲೇ ಹೋಗಿ ಇಲ್ಲಿ ಬಿದ್ದರೆ ಏನು ಮಾಡಲಿ ಅವ? ಮತ್ತೆ ಕಾಲ ಕೈ ಮುಡ್ಕೊಂಡು ಹಂಗ ಮೇಲೆ ಕಾಸ್ಕ ಕೈ ಇಟ್ಕೊಂಡು ಹೋಗಂಬ. ಮತ್ತೆ ಬಿದ್ದರೆ ಮುಗೀತಿ. ಇನ್ನೊಂದ್ಸರಿ ಬಿದ್ದ ಮೇಲೆ ಕೇಳಂಗಿಲ್ಲ ಒಂದು ತಿಂಗಳು. ಜೈ ಮೇಲೆ ಕಾಸ್ಕ ಬಾ. ಮತ್ತು ನೀನು ಬಿದ್ದು ನಾನು ಬೀಳವ ಇವ. ಇಲ್ಲಿ ತಗೊಳ್ಳೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗಿದ್ದಿ? ಈಗ ಹೇಳ್ಬೇಕೇನೆ ಬಾರ ಇವ ಮಳೆ ಬರೋತಿ. ಒಟ್ಟು ಮಾತಾಡೋಕೆ ಯಾರನ್ನ ಸಿಕ್ಕರೆ ಸಾಕು ನೋಡಿ ನಿಂತೀನಿ ನೀನಂತ್ರ. ಬಾ. ಸಾರಿ ಫ್ರೆಂಡ್ಸ್, ಮಳೆ ಬರೋಕತ್ತೈತಿ, ಅದಕ್ಕೆ ಹೋಗ್ತಿದ್ದೀನಿ. ಬಾಯ್.